ನೀವು ಬರುತ್ತೀರಿ ಎನ್ನುವ ಹಾಗೆ ತಿಳಿದು ಹೊನ್ನ ಹರಿವಾಣದಲ್ಲಿ ಫಲಪುಷ್ಪಾದಿಗಳನ್ನು ಹಿಡಿದುಕೊಂಡು ಹಾಲು ಸಿದ್ಧಪಡಿಸಿಕೊಂಡಿದ್ದವಳು ನಾನು. ಆದರೆ ನಿಮ್ಮ ಬರುವಣವನ್ನು ಕಾಣುವಾಗ ಆಶ್ಚರ್ಯ ಆಗುತ್ತುಂಟಲ್ಲ ಸ್ವಾಮಿ. ಅಂದ್ರೆ ಸೊಂಟಕ್ಕಿ ಚಕ್ತಿಜಲನಾದಿಗಳು ಹಿಡಿದಿಟ್ಟಿದ್ದೀರಿ, ಕೈಯಲ್ಲಿ ಧನುಷರಾಜವನ್ನು ಹಿಡಿದುಕೊಂಡಿದ್ದೀರಿ, ಮುಖದಲ್ಲಿ ರೋಷಾವೇಶ. ಹೊರಟು ನಿಂತ ಬಗೆಯನ್ನು ಕಾಣುವಾಗ ಯುದ್ಧಕ್ಕೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಏನು ಸ್ವಾಮಿ, ಹೆಂಡತಿಯೊಡನೆ ಯುದ್ಧಕ್ಕಾಗಿ ಬಂದಿದ್ದೀರಿ ಹೇಗೆ? ಇನ್ನ ಗೊತ್ತಿರಲು ಖಂಡಿತವಾಗಿ ಅಲ್ಲ. ಮತ್ತೆ ಎಲ್ಲಿಗೆ, ಯಾರೊಡನೆ ಯುದ್ಧ, ಯಾಕಾಗಿ ಯುದ್ಧ ಹೇಳ್ಬಹುದೇ? ಓ ನಳಿನಾಕ್ಷಿ, ಚಂಪಕಾವತಿಯಲ್ಲಿ ನಡೆಯುತ್ತಹ ಸಕಲ ವಿಷಯವನ್ನು ನಿನಗೆ ಪ್ರತ್ಯೇಕವಾಗಿ ಇನ್ನೊಮ್ಮೆ ಹೇಳಬೇಕಾದಂತ ಅಗತ್ಯವಿಲ್ಲ. ಇಲ್ಲಿ ಮೂಲವನ್ನು ತಿಳಿದುಕೊಂಡವಳು. ಹಾಗಿದ್ದ ಮೇಲೆ ಪಾಂಡವರು ಪೂಜಿಸಿ ಬಿಟ್ಟಂತಹ ಯಜ್ಞಾಶ್ವವು ತಿರುಗುತ್ತಾ 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 ನಮ್ಮಂತಹ ಚಂಪಕಾವತಿಯನ್ನು ಸೇರಿಕೊಂಡಿದ್ದು ತುರಗವನ್ನು ಕಟ್ಟಿ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಬೇಕಿರುವಂತಹ ಡಂಗೂರವನ್ನು ಸಾರಿದ್ದಾರೆ. ನನ್ನಪ್ಪ ಅಂಸಧ್ವಜ ಮಹಾಪ್ರಭುಗಳು ಆ ಸೇನೆಯ ಮುಂದಾಳತ್ವ ನನಗೆ ವಹಿಸಿಕೊಟ್ಟಿದ್ದಾರೆ. ಆದರೆ ಏನು ಮಾಡೋಣ ಹೇಳು, ತಂದೆಯ ಮಾತನ್ನು ಯಾವ ಕಾರಣಕ್ಕೂ ಮೀರುವವನಲ್ಲ. ಹಾಗಾಗಿ ತಾಯಿಯಲ್ಲಿ ವಿಷಯವನ್ನು ತಿಳಿಸಿದೆ, ತಂಗಿಯಲ್ಲಿ ಕೂಡ ವಿಷಯವನ್ನು ತಿಳಿದ ಕ್ಷಣವೇ ಇಬ್ಬರು ಸಂತೋಷದಿಂದಲೇ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ನನಗೋಸ್ಕರವಾಗಿ ಸದಾ ಕಾಲವು ಹಂಬಲಿಸುತ್ತಿರುವಂತಹ ನನ್ನ ಮಡದಿ ಪ್ರಭಾವತಿ ನನ್ನ ಬರುವಿಕೆನೇ ಕಾಯುತ್ತಾ ಇರುತ್ತಾಳೆ. ಅವಳಲ್ಲಿ ಹೇಳದೆ ಹೋದ್ರೆ ನಾಳೆಯ ದಿವಸ ಅವಳು ಕಣ್ಣೀರಿಡುವುದಕ್ಕೆ ಸಾಧ್ಯ ಉಂಟು ಎನ್ನುವಂತಹ ವಿಷಯವನ್ನು ಮನದಲ್ಲಿ ಅರಿತೆ. ಹಾಗಾಗಿ ಯುದ್ಧದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡೆ. ನಿನ್ನ ಅಂತಃಪುರವನ್ನು ನಾನು ಹೊಕ್ಕವನ. ಪ್ರಭಾವತಿ, ನಾನು ಹೇಳುವಂತಹ ಮಾತಿಂದ ಕಳವಳ ಪಡಬೇಡ. ನನ್ನ ನಗರವನ್ನು ಮುರಿದು ಜಯವನ್ನು ಪಡೆಯಬೇಕೆನ್ನುವಂತಹ ಕಾರಣಕ್ಕಾಗಿ ಹೊರಟವ ನಾನು. ಸ್ವಾಮಿ, ಅರ್ಜುನನ್ನು ಗೆಲ್ಲುವಂತಹ ಸಕಲ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು. ಆದರೆ ಅವನ ಬೆಂಗಾವಲಿಗಾಗಿ ಬರುವವ ಆ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ? ನಿಮಗೆ ಮೂಗನ್ನು ಎಳೆದ್ರೆ ಮುಖ ಯಾವ ರೀತಿ ಮುಂದೆ ಬರ್ತದೋ ಅದೇ ರೀತಿ ಪಾರ್ಥನನ್ನು ಕೆಳಗಿದ್ರೆ ಶ್ರೀಕೃಷ್ಣ ಪರಮಾತ್ಮ ಬರಲೇಬೇಕು. ಹೌದು. ಇಲ್ಲಿರುವಂತಹ ಸಕಲರು ಕಾದದ್ದು ಯಾರನ್ನು? ಶ್ರೀಕೃಷ್ಣನ ದರ್ಶನಕ್ಕಲ್ವೇ. ಹೌದು. ಒಂದಲ್ಲ ಎರಡಲ್ಲ 100 ಪಾರ್ಥರು ಬಂದರೂ ನಾನು ಹೆದರುವನಲ್ಲ. ಶ್ರೀಕೃಷ್ಣನ ಪರಮಾತ್ಮನ ಕಣ್ಮುಂಭಾಗದಲ್ಲಿ ಈ ಪ್ರಾಣ ಹೋದರೂ ನಾನು ಯೋಚನೆ ಮಾಡುವುದಿಲ್ಲ. ಅವನನ್ನು ಕಂಡಾಕ್ಷರವೇ ಮತ್ತೆ ನಮಗೆ ಏನು ಲಭಿಸುವುದಕ್ಕೆ ಸಾಧ್ಯ ಉಂಟು. ಆತನಿಂದಲೇ ಮೋಕ್ಷ ಹೌದು ಸ್ವಾಮಿ, ನಿಮ್ಮನ್ನು ಹೋಗುತ್ತಿರುವಂತಹ ನಿಮ್ಮನ್ನು ನಾನು ತಡೆದು ನಿಲ್ಲಿಸುವುದಿಲ್ಲ. ಆದರೆ ನನ್ನ ಮನಸ್ಸಿನ ಆಸೆಯೊಂದನ್ನು ಈಡೇರಿಸುವಿರಾ? ಇದೊಂದು ರಾತ್ರಿ ಇಲ್ಲಿಯೇ ಉಳಿದು ನಾಳೆ ಬೆಳಿಗ್ಗೆ ಹೋಗಬಹುದು.
ಸ್ವಾಮಿ. ಮನದಲ್ಲಿಯಾದಂತಹ ನಿನ್ನ ಆಸೆ ಖಂಡಿತವಾಗಿ ಸಹಜವಾಗಿದೆ. ಆದರೆ ಈ ಸಂದರ್ಭದಲ್ಲಿ ಯಾವುದಕ್ಕೂ ಧರ್ಮವನ್ನು ನಾವು ಮೀರಬಾರದು ಎನ್ನುವಾಗಿ ಶಾಸ್ತ್ರವೇ ಹೇಳುತ್ತಾ ಉಂಟಲ್ವೇ? ಹಾಗಾಗಿ ಹಂಸಧ್ವಜನ ಮಗನಾದಂತಹ ಸುಧರ್ಮ ಆ ರೀತಿಯಾಗಿ ಮಾಡಿದ್ರೆ ಲೋಕದ ಪ್ರತಿಯೊಬ್ಬರು ಕೂಡ ಹೇಳಿಯಾರು. ಆದ್ದರಿಂದ ಆ ರೀತಿ ಆಗಬಾರದೆನ್ನುವಂತಹ ಉದ್ದೇಶದಿಂದಲೇ ನಡು ಈರುಳು ಕಳೆದ ನಂತರ ನಿನ್ನನ್ನು ಒಡಗೂಡಿ ಬೆಳಿಗ್ಗೆ ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ಬಾ ಅಂತಃಪುರದ ಒಳಗೆ